ಪರ್ಯಾಯವಾಗಿ ಸಾಫ್ಟ್ವೇರ್ ಇರ್ಬೋದು, ಹಾರ್ಡ್ವೇರ್ ಇರ್ಬೋದು. ಈಗ ಆ್ಯಪಲ್ ಇಂಡಸ್ಟ್ರಿ ಕೋಲಾರದಲ್ಲಿ ಬಂದಿದೆ, ಮತ್ತು ವೈವೋ ಕಂಪ್ನಿಯವರು ಬರಕ್ತಾ ಇದ್ದಾರೆ, ಸ್ಯಾಮ್ಸಂಗು ಬರಕ್ತಾ ಇದ್ದಾರೆ. ಯಾಕೆ ಪ್ರಯತ್ನ ಪಡ್ತೀವಿ? ಎಲ್ಲ ಬೆಂಗಳೂರು ಕೇಂದ್ರಿತವಾಗಿ ಮಾಡ್ತಾ ರಿಯಲ್ ಎಸ್ಟೇಟ್ ವ್ಯವಹಾರ ಲೆಕ್ಕದಲ್ಲೇ ಮಾಡ್ತಾ ಹೋದರೆ ನಮ್ಮ ಸಮುದಾಯದ ಇಲ್ಲಿಯ ಸ್ಥಳೀಯ ಹುಡುಗರಿಗೆ, ಯುವಕರಿಗೆ ಉದ್ಯೋಗ ದೊರಕೋದು ಯಾವಾಗ? ಇದಕ್ಕೆ ನಮ್ಮ ಮಾಧ್ಯಮ ಮಿತ್ರರು, ಸಾಮಾಜಿಕ ಕಾರ್ಯಕರ್ತರು ಮತ್ತು ನಮ್ಮ ರಾಜಕಾರಣಿಗಳು ಇಚ್ಛಾಶಕ್ತಿನ ಪ್ರದರ್ಶನ ಮಾಡಬೇಕು. ಇಂಥ ಸುಂದರವಾದ ಪರಿಸರ, ಇಂಥ ಅಪಾರವಾದ ಸಂಪನ್ಮೂಲ ಇರ್ತಕ್ಕಂಥ ಶಿವಮೊಗ್ಗ ಒಂದು ಸ್ವತಂತ್ರ ರಾಷ್ಟ್ರ ಆಗಲಿಕ್ಕೂ ಕೂಡ ಅರ್ಹತೆ. ಈ ರೀತಿ ಇಷ್ಟು ಪ್ರಾಕ್ಸಿಮಿಟಿ ಇರ್ತಕ್ಕಂಥ ಪ್ರಾಕ್ಸಿಮಿಟಿ ಇರ್ತಕ್ಕಂಥ ಸೌಭಾಗ್ಯ ಬೇರೆ ಯಾವ ಜಿಲ್ಲೆಗೂ ಕೂಡ ಇಲ್ಲ. ನೀವು ಮಡಿಕೇರಿಗೆ ಹೋದ್ರೆ, ಶಿವಮೊಗ್ಗದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪಿಸುವಂತೆ ರಾಜ್ಯ ಸರ್ಕಾರಕ್ಕೆ ಸಂಯುಕ್ತ ಜನತಾ ದಳ, ಜನಪರಿವರ್ತನಾ ವೇದಿಕೆ ಮತ್ತು ಅಖಿಲ ಭಾರತ ಮೀಸಲಾತಿ ಸಂರಕ್ಷಣಾ ವೇದಿಕೆ ಒತ್ತಾಯಿಸಿದೆ. ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ, ಉಡುಪಿ, ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಮಧ್ಯವರ್ತಿ ಕೇಂದ್ರ ಸ್ಥಾನವಾಗಿರುವ ಶಿವಮೊಗ್ಗದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆಯಾಗಬೇಕೆಂದು ಅಖಿಲ ಭಾರತ ಮೀಸಲಾತಿ ಸಂರಕ್ಷಣಾ ವೇದಿಕೆ ಅಧ್ಯಕ್ಷ ಶಿವರುದ್ರಯ್ಯ ಸ್ವಾಮಿ ಶನಿವಾರ ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಿದರು. ಶಿವಮೊಗ್ಗ ನಗರ, ಕರಾವಳಿ ಮತ್ತು ಒಳನಾಡು ಮಧ್ಯ ಕರ್ನಾಟಕದಲ್ಲಿ ಕೇಂದ್ರ ಭಾಗದಲ್ಲಿದ್ದು ಹೈಕೋರ್ಟ್ ಪೀಠಕ್ಕೂ ಅರ್ಹವಾದ ಭೌಗೋಳಿಕ ಪ್ರದೇಶವಾಗಿದೆ. ರಾಜಧಾನಿ ಬೆಂಗಳೂರಿಗೆ ಮತ್ತು ಉತ್ತರ ಕರ್ನಾಟಕದ ಎಲ್ಲ ನಗರಗಳ ಪ್ರವೇಶಕ್ಕೆ ಹೆದ್ದಾರಿಯಾಗಿ ಮಲೆನಾಡು ಮತ್ತು ಕರಾವಳಿಗೆ ಹೆಬ್ಬಾಗಿಲು ಎಂದು ಪ್ರಸಿದ್ಧಿಯಾಗಿದೆ. ಇಲ್ಲಿಂದ ರಾಜ್ಯದ ಎಲ್ಲೆಡೆ ತೆರಳಲು ರೈಲು, ವಿಮಾನ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳ ಮಾರ್ಗವಿದೆ. ಅತ್ಯುತ್ತಮ ಹವಾಗುಣ, ಸುಸಜ್ಜಿತ ನಗರ ಸೌಲಭ್ಯ, ವೈದ್ಯಕೀಯ ಕಾಲೇಜು, ಕುವೆಂಪು ವಿಶ್ವವಿದ್ಯಾಲಯ ಹೊಂದಿರುವ ಶಿವಮೊಗ್ಗ ನಗರ ಸುಪ್ರಸಿದ್ಧ ನಗರ ಕೂಡ ಆಗಿದೆ ಎಂದರು. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳಿದ್ದು ಹೆಸರಾಂತ ನ್ಯಾಯವಾದಿಗಳು ಶಿವಮೊಗ್ಗದಲ್ಲಿದ್ದಾರೆ. ಕಕ್ಷಿದಾರರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ 5 ಜಿಲ್ಲಾ ವ್ಯಾಪ್ತಿಯನ್ನು ಒಳಗೊಂಡು ಪೀಠ ಸ್ಥಾಪಿಸುವುದರಿಂದ ಕಕ್ಷಿದಾರರಿಗೆ ಆರ್ಥಿಕ ಹೊರೆ ಕಡಿಮೆಯಾಗುತ್ತದೆ ಹಾಗೂ ನ್ಯಾಯವಾದಿಗಳು ಪ್ರಕರಣ ವಾದ ಮಂಡಿಸಲು ಬೆಂಗಳೂರಿಗೆ ಹೋಗುವುದು ತಪ್ಪುತ್ತದೆ. ಆದ್ದರಿಂದ ಶಿವಮೊಗ್ಗದಲ್ಲೇ ಪೀಠ ಸ್ಥಾಪಿಸಬೇಕೆಂದು ಆಗ್ರಹಿಸಿದರು. ಜೆಡಿಯು ರಾಜ್ಯ ಉಪಾಧ್ಯಕ್ಷ ಕೆವಿ ಶಿವರಾಮ್ ಮಾತನಾಡಿ, ಶಿವಮೊಗ್ಗದಲ್ಲಿ ಪೀಠ ಸ್ಥಾಪಿಸುವಂತೆ ಈಗ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಜೆಡಿಯು ಸಂಪೂರ್ಣ ಬೆಂಬಲ ನೀಡಿದೆ. ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗ ಸಲ್ಲಿಸಿರುವ ವರದಿಯನ್ನು ನೂತನವಾಗಿ ರಚನೆಯಾಗಿರುವ ಸಂಪುಟವು ಆಯೋಗ ಶಿಫಾರಸು ಮಾಡಿರುವ 42% ಮೀಸಲಾತಿಯನ್ನು ಕೂಡಲೇ ಜಾರಿಗೆ ತರಲು ತಮಿಳುನಾಡು ಮಾದರಿಯಲ್ಲಿ ಸಂವಿಧಾನದ ಪರಿಚ್ಛೇದದಲ್ಲಿ ಸೇರ್ಪಡೆ ಮಾಡಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕೆಂದು ಆಗ್ರಹಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಸಂಯುಕ್ತ ಜನತಾ ದಳ, ಜನಪರಿವರ್ತನಾ ವೇದಿಕೆ ಮತ್ತು ಅಖಿಲ ಭಾರತ ಮೀಸಲಾತಿ ಸಂರಕ್ಷಣಾ ವೇದಿಕೆಯವರು ಹೈಕೋರ್ಟ್ ಪೀಠ ಸ್ಥಾಪನೆ ಬಗ್ಗೆ ಏನು ಹೇಳಿದ್ರು ಕೇಳೋಣ ಬನ್ನಿ. ಶ್ರೀ ಅರವಿಂದೋ ಪಿಯು ಕಾಲೇಜ್ ಜಾವಳ್ಳಿ ಶಿವಮೊಗ್ಗ ಇನ್ ಕೊಲಾಬರೇಷನ್ ವಿತ್ ವೈಬ್ರೆಂಟ್ ಮೂಡುಬಿದ್ರೆ ಪಿಯು ಬೋರ್ಡ್ನಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ಪ್ರತಿಷ್ಠಿತ ಸಂಸ್ಥೆ. ಅಡ್ಮಿಷನ್ ಓಪನ್ ಫಾರ್ ಫಸ್ಟ್ ಪಿಯುಸಿ ಅಂಡ್ ಸೆಕೆಂಡ್ ಪಿಯುಸಿ. ಹಾಸ್ಟೆಲ್ ಫೆಸಿಲಿಟಿ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಇಂಟಿಗ್ರೇಟೆಡ್ ಕೋಚಿಂಗ್ ಫಾರ್ ನೀಟ್, JEE, KCET. For more information, contact 9482447188 8310243698. ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ. ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಶಿವಮೊಗ್ಗಕ್ಕೆ ಒಂದು ಹೈಕೋರ್ಟ್ ಬೆಂಚ್ ಬೇಕು ಅನ್ನೋ ವಿಚಾರ ವಾಸ್ತವವಾಗಿ ಸಂಚಾರಿ ಪೀಠ ಕೇಳ್ತಾ ಇದ್ದೇವೆ. ಈಗ ನಾವು ಕೇಳ್ತಕ್ಕಂಥ ಸಂಚಾರಿ ಪೀಠ ಭವಿಷ್ಯದಲ್ಲಿ ಅದು ಶಾಶ್ವತ ಪೀಠ ಆಗ್ತದೆ. ಶಿವಮೊಗ್ಗಕ್ಕೆ ಸಂಚಾರಿ ಪೀಠ ಯಾಕೆ ಬೇಕು? ನಾವು ಅಲ್ಲಿ ಯಾವಾಗಲೂ ಬೇಡಿಕೆಗಳು ಬರ್ತವೆ, ಉತ್ತರ ಕರ್ನಾಟಕ ನಿರ್ಲಕ್ಷ್ಯ, ಉತ್ತರ ಕನ್ನಡ ನಿರ್ಲಕ್ಷ್ಯ ಅಂಥೇಳಿ. ಅವರು ಈ ರೀತಿ ಬೇಡಿಕೆ ಮಾಡ್ತಾ ಉತ್ತರ ಕನ್ನಡದಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಕೈಗಾರಿಕೆಗಳನ್ನು,
ಈಗ ಧಾರವಾಡದಲ್ಲಿ ಹೈಕೋರ್ಟ್ ಪೀಠ, ಕಲಬುರಗಿಲಿ ಹೈಕೋರ್ಟ್ ಪೀಠ ಎಲ್ಲ ಪಡೆದುಕೊಂಡಿದ್ದಾರೆ. ನಿಜ, ಅವರಿಗೆ ಬೆಂಗಳೂರು ಭಾಳ ದೂರನೇ. ಒಂದು ರಾಜ್ಯದ ರಾಜಧಾನಿಯಾಗಿ ಬೆಂಗಳೂರು ಆಯ್ಕೆ ಮಾಡಿದಾಗ ಆ ಕುರಿತು ಭಾಳ ಆಲೋಚನೆಗಳು ಇರಲಿಲ್ಲ. ಸ್ವಾತಂತ್ರ್ಯ ಬಂದ ಹೊಸತು ನಮ್ಮ ಜನರಿಗೆ ಸಂಪರ್ಕ ಮತ್ತೊಂದು ಇತ್ಯಾದಿ ವಿಚಾರಗಳು ಕೂಡ ಆ ಸಂದರ್ಭದಲ್ಲಿ ಯಾವುದೇ ಒಂದು ಆಲೋಚನೆ ಇರಲಿಲ್ಲ. ಮಹಾರಾಜರಿಂದ ನಾವು ಮೈಸೂರು ರಾಜ್ಯವನ್ನು ಪಡೆದ್ವಿ. ಮುಂಬೈ ಸ್ಟೇಟಿಂದ ಬ್ರಿಟಿಷರಿಂದ ಮುಂಬೈ ಕರ್ನಾಟಕ ಪಡೆದ್ವಿ. ಅದೇ ರೀತಿ ನಿಜಾಮರಿಂದ ಕಲಬುರಗಿ ಭಾಗದ ಹೈದರಾಬಾದ್ ಕರ್ನಾಟಕ ಪಡೆದ್ವಿ. ಈ ಮೂರು ಭಾಗಗಳಿಗೆ ಈ ಮೈಸೂರು ಪ್ರಾಂತ್ಯ, ಮದ್ರಾಸ್ ಪ್ರಾಂತ್ಯದ ದಕ್ಷಿಣ ಕನ್ನಡ ಜಿಲ್ಲೆ, ಬಳ್ಳಾರಿ, ಇನ್ನು ಕೊಳ್ಳೇಗಾಲ, ಅದೇ ರೀತಿಯಾಗಿ ಕೊಡಗು ರಾಜ್ಯ ಕೂಡ ಸೇರಿಕೊಂಡು ಅಖಂಡ ಕರ್ನಾಟಕ ಆದಮೇಲೆ ಇದಕ್ಕೆ ಒಂದು ಕೇಂದ್ರ ಸ್ಥಳವಾಗಿ ಒಂದು, ಎರಡನೇದು ಸಂಪನ್ಮೂಲ ಇರ್ತಕ್ಕಂಥ ಒಂದು ಪ್ರದೇಶವನ್ನು ರಾಜಧಾನಿಯಾಗಿ ಆಯ್ಕೆ ಮಾಡಬೇಕಾಗಿತ್ತು. ಹಾಗೆ ದಾವಣಗೆರೆ ಚರ್ಚೆ ಬಂದಿತ್ತು. ದಾವಣಗೆರೆ ಕೇಂದ್ರ ಭಾಗ ಅಂತ ಅಂದ್ಕೊಂಡ್ರೂ ಕೂಡ ಅಲ್ಲಿಯ ವಾತಾವರಣ ಮತ್ತು ನೀರಿನ ಸೌಲಭ್ಯ ಇರಲಿಲ್ಲ. ಆ ದಿವಸ ನಮ್ಮ ನಾಯಕರು ಸ್ವಲ್ಪ ದೂರದೃಷ್ಟಿ ಇಟ್ಟು ಮಾಡಿದರೆ ನಮ್ಮ ಶಿವಮೊಗ್ಗನೇ ಒಂದು ರಾಜಧಾನಿಯನ್ನು ಮಾಡೋಕ್ಕೆ ಅವಕಾಶ ಇತ್ತು. ಯಾಕೆಂದರೆ ನೀವು ಇವತ್ತು ನೋಡ್ಬೇಕು, ಯಾವುದೇ ಒಂದು ಪ್ರಯತ್ನ ಇಲ್ಲದಲೇ ಶಿವಮೊಗ್ಗ ಕರ್ನಾಟಕಕ್ಕೆ ಎಲ್ಲಕ್ಕೂ ಕೇಂದ್ರ ಬಿಂದು ಆಗಿದೆ. ನೀವು ಕರಾವಳಿಗೆ ಹೋಗ್ಬೇಕಂದ್ರೆ ಶಿವಮೊಗ್ಗ ಪ್ರವೇಶ ಮಾಡಿ ಹೋಗ್ಬೇಕು. ಮೈಸೂರು ಭಾಗಕ್ಕೆ ಹೋಗ್ಬೇಕಂದ್ರೂ ಕೂಡ ಶಿವಮೊಗ್ಗ ಪ್ರವೇಶ ಮಾಡ್ಬಿಟ್ಟು ಹೋಗ್ಬೇಕು. ಆಮೇಲೆ ದಕ್ಷಿಣ ಕನ್ನಡದಿಂದ ಹೋಗ್ಬೇಕಂದ್ರೆ ಕೂಡ ಶಿವಮೊಗ್ಗ ಹರಿಹರ ದಾಟ್ಕೊಂಡು ಹೋಗ್ಬೇಕು. ಇನ್ನು ಮುಖ್ಯವಾಗಿ ನಮ್ಮ ಜನ ಯಾವುದೇ ಬೇಡಿಕೆ ಇಲ್ಲದೆ ನಮ್ಮ ಮಲೆನಾಡು ಜನ ನಮ್ಮಲ್ಲಿ ನಮ್ಮ ಪರಿಸರ ಸಂರಕ್ಷಣೆ ಬೇಡಿಕೆ ಒಂದು ಬಿಟ್ಬಿಟ್ರೆ ಇಲ್ಲಿ ಸಂಪನ್ಮೂಲಗಳನ್ನು ಕರ್ನಾಟಕಕ್ಕೆ ತುಂಬ ಅತ್ಯಂತ ಅಮೂಲ್ಯವಾಗಿ ನೀಡಿದ್ದೇವೆ. ಶರಾವತಿ ಪ್ರಾಜೆಕ್ಟ್ ಇರ್ಬೋದು, ವಾರಾಹಿ ಪ್ರಾಜೆಕ್ಟ್ ಇರ್ಬೋದು, ಭದ್ರಾ ಪ್ರಾಜೆಕ್ಟ್ ಇರ್ಬೋದು, ತುಂಗಭದ್ರಾ ಪ್ರಾಜೆಕ್ಟ್ ಇರ್ಬೋದು. ಇಡೀ ನಾಡಿಗೆ ಈಗ ಇತ್ತೀಚೆಗೆಲ್ಲ ಬೇರೆ ಬೇರೆ ಸಂಪನ್ಮೂಲಗಳಲ್ಲಿ ವಿದ್ಯುತ್ ಬರ್ತಾ ಇದೆ. ಆದರೆ ನಮ್ಮ ರಾಜ್ಯ ಯಾವಾಗ ರಚನೆ ಆಯಿತು, ಶರಾವತಿ ಪ್ರಾಜೆಕ್ಟ್ ಯಾವಾಗ ಬಂತು, ಶಿವನ ಸಮುದ್ರ ಪ್ರಾಜೆಕ್ಟ್ ನಂತರದಲ್ಲಿ ನಮ್ಮ ಶಿವಮೊಗ್ಗವೇ ಒಂದು ಕರ್ನಾಟಕ ನಾಡಿಗೆ ಬೆಳಕಾಗಿತ್ತು. ನಾವು ನಮ್ಮ ಸಂತ್ರಸ್ತರ ಬಗೆಗೆ, ಪರಿಸರ ಬಗ್ಗೆ ಗಮನ ಕೊಟ್ಟೇ ಹೊರತು ನಮ್ಮಲ್ಲಿ ಕೈಗಾರಿಕೆಗಳು ಬೇಕು, ಮತ್ತೊಂದು ಬೇಕಂತ ಕೇಳಲಿಲ್ಲ. ಉದಾಹರಣೆಗೆ ಹೇಳ್ತೇನೆ, ಎಸ್.ಎಂ. ಕೃಷ್ಣವ್ರವ್ರು ಆಗಿನ ಕಾಲಕ್ಕೆ 400 ಕೋಟಿ ಖರ್ಚು ಮಾಡಿ ವೈಟ್ ಫೀಲ್ಡ್ವರೆಗೆ ವಿದ್ಯುತ್ ಲೈನ್ ತೆಗೆದುಕೊಂಡು ಹೋದರು. ಇವತ್ತು ಅಷ್ಟು ಮಾಡಲಿಕ್ಕೆ ಬಹುಶಃ ಒಂದು 5,000 to 6,000 ಕೋಟಿ ಬೇಕಾಗುತ್ತೆ. ಅವತ್ತು 400 ಕೋಟಿನಲ್ಲಿ ತೆಗೆದುಕೊಂಡು ಹೋದರು. ಆ ಸಂದರ್ಭದಲ್ಲಿ ನಮ್ಮಲ್ಲಿ ಬೇಡಿಕೆ ಇಡ್ಬೋದಾಗಿತ್ತು. ನೀವು ಟ್ರಾನ್ಸ್ಮಿಷನ್ ಲಾಸ್ ಆಗ್ತದೆ, ಅಲ್ಲಿ ಏನು ಸಾಫ್ಟ್ವೇರ್ ಇಂಡಸ್ಟ್ರಿ ನೀವು ಮಾಡಬೇಕಂತಿದ್ರು ಶಿವಮೊಗ್ಗ ಜಿಲ್ಲೆಯಲ್ಲೇ ಮಾಡಿ ಅಂತ ಒಂದಿಷ್ಟು ಒತ್ತಡ ಹಾಕಿದ್ರೆ ಬಹುಶಃ ಇವತ್ತೇನು ಬೆಂಗಳೂರು ಸಾಫ್ಟ್ವೇರ್ ನಗರ ಆಗಿದೆ, ಬಹುಶಃ ಶಿವಮೊಗ್ಗ ಆಗಿರ್ತಿತ್ತು. ನಾವು ಏರ್ಪೋರ್ಟ್ ಕೂಡ ಕೇಳಬೇಕು ಕೇಳಬೇಡ ಅಂತ ಕೇಳಿದ್ವಿ, ಅದಕ್ಕೂ ಕೇಳ್ತಾ ಇದ್ರಿ ಶಿವಮೊಗ್ಗಕ್ಕೆ ಏರ್ಪೋರ್ಟ್ ಅಂದರೆ ಏನು ಪ್ರಯೋಜನ ಅಂತೇಳಿ. ಆವಾಗ ನಾವು ಈ ಶೃಂಗೇರಿ, ಕೊಲ್ಲೂರಿಗೆ ಬಾಂಬೆಯಿಂದ ಬರ್ತಾರೆ, ಮಂಗಳೂರಿಂದ ಬರ್ತಾರೆ. ಬಾಂಬೆಯಿಂದ ಮಂಗಳೂರು ಬಂದು ಟ್ಯಾಕ್ಸಿ ಮೇಲೆ ಹೋಗ್ತಾರೆ ಕೊಲ್ಲೂರು ಶೃಂಗೇರಿಗೆ. ಆಮೇಲೆ ಜೋಗ ಜಲಪಾತ ಮುಖ್ಯವಾದ ಪ್ರವಾಸಿ ತಾಣ ಆಗಿದೆ. ನಾವು ಹೊರಗಡೆ ಹೋದರೆ ಈಗ ಭಾಳ ಜನಕ್ಕೆ ಜೋಗ ಜಲಪಾತಕ್ಕಿದ್ದಾರೆ ಅಂತ ಕೇಳ್ತಾರೆ. ಅದೇ ನಮ್ಮದೊಂದು ಏರ್ಪೋರ್ಟ್ ಆಯಿತು ಅಂತಂದರೆ ಜೋಗ ಜಲಪಾತವೂ ಒಂದು ಪ್ರವಾಸೋದ್ಯಮ ಬೆಳೀತದೆ. ಸುತ್ತಮುತ್ತ ಇರ್ತಕ್ಕಂಥ ಧಾರ್ಮಿಕ ಕ್ಷೇತ್ರಗಳು, ಸಿಗಂದೂರು ಇರ್ಬೋದು, ಇವೆಲ್ಲಕ್ಕಾಗುತ್ತೆ ಅಂದಮೇಲೆ ಒಂದು ನಮಗೆ ಏರ್ಪೋರ್ಟ್ ಬಂದಿದೆ. ಅದು ಕೂಡ ನಾವು ಭಾಳ ಒತ್ತಡದಿಂದ ಬೇಡಿಕೆ ಹಾಕಲಿಲ್ಲ. ನಾವು ಈ ಬಾರಿ ಹೈಕೋರ್ಟ್ ಪೀಠಕ್ಕೆ ಒತ್ತಡ ಹಾಕಲಿಲ್ಲ ಅಂದರೆ ಈಗ ತುಳುನಾಡು ಬೇಕು ಅಂತ ಪ್ರತ್ಯೇಕ ಹೋರಾಟ ಮಾಡ್ತಕ್ಕಂಥವ್ರು ಸಮಾಧಾನ ಮಾಡೋಕ್ಕಾದ್ರೂ ಮಂಗಳೂರಿಗೆ ಹೈಕೋರ್ಟ್ ಪೀಠವು ಸಾಧ್ಯತೆ ಇದೆ. ನಾವು ಮಲೆನಾಡಿನವರು ಬರೀ ನಮ್ಮ ಪರಿಸರ ಸಂರಕ್ಷಣೆ ಇಲ್ಲಿ ವಿಚಾರದಲ್ಲೇ ನಾವು ಸೀಮಿತ ಮಾಡಿಕೊಂಡ್ರೆ ನಮಗೆ ನಾವು ಅಭಿವೃದ್ಧಿ ಆಗೋದು ಯಾವಾಗ? ಈಗ 2ನೇ ಹಂತದ ಸಾಫ್ಟ್ವೇರ್ ಇಂಡಸ್ಟ್ರಿಗಳನ್ನ ಹಾಕಲಿಕ್ಕೆ ನಾವು ಬೇಡಿಕೆ ಇಡಬೇಕು. ಹೊಸ ಕೈಗಾರಿಕೆಗಳನ್ನೆಲ್ಲ ಸುತ್ತಮುತ್ತ ಬೆಂಗಳೂರು ಆಗ್ತಾ ಇದ್ದಾರೆ. ಹೆಚ್ಚು ಕಡೆ ಬೆಂಗಳೂರು ಹೋದ್ಮೇಲೆ 6,000 ಕೈಗಳು ಸ್ಥಾಪನೆ ಆಗಿದ್ದಾವೆ. ನಮ್ಮಲ್ಲಿ ಯಾರೂ ಕೂಡ ಬೇಡಿಕೆ ಇಡೋದಿಲ್ಲ. ಪರಿಸರಕ್ಕೆ ಹಾನಿ ಆಗದಂಥ ಹಲವಾರು ಕೈಗಾರಿಕೆಗಳನ್ನು ಬೆಂಗಳೂರು ಸ್ಥಾಪನೆ ಮಾಡಿದರೆ ಅವನು ಯಾಕೆ ಶಿವಮೊಗ್ಗದಲ್ಲಿ ಮಾಡಬಾರ್ದು? ಈಗ ಶಿವಮೊಗ್ಗ ಏರ್ಪೋರ್ಟ್ ಇದೆ, ಆಗಲೇ 2 ವಿಮಾನ ಇದ್ದದಾಗಲೂ 1 ವಿಮಾನ ಕ್ಯಾನ್ಸಲ್ ಆಗಿದೆ. ಅವರಿಗೆ ಬೇಕಾಗಿರ್ತಕ್ಕಂಥ ಸುಸಜ್ಜಿತವಾದ ತುಂಬ ಉದ್ದನವಾದ ರನ್ವೇ ಇರತಕ್ಕಂಥ ವಿಮಾನ ಇದೆ. ಇಂಥ ಸಂದರ್ಭದಲ್ಲಿ ನಾವು ಬಳಸ್ಕೋಬೇಕು. ಎಲ್ಲರೂ ಪಕ್ಷಾತೀತವಾಗಿ ಎಲ್ಲ ತಮ್ಮ ವಿಚಾರಗಳನ್ನು ಬದಿಗಿಟ್ಟು ನಮಗೆ ಶಿವಮೊಗ್ಗ ಅನ್ನೋದೊಂದು ಸಿದ್ಧಾಂತ ಆಗಬೇಕು. ನಾವು ಶಿವಮೊಗ್ಗವನ್ನು ಕೇಂದ್ರಿತ ಆಗಬೇಕು. ನಾವು ಹೋರಾಟ ಮಾಡಬೇಕು. ಯಾಕಂದರೆ ಒಂದು ರಾಜಧಾನಿ ಆಗ್ತಕ್ಕಂಥ ಅವಕಾಶ ಇದ್ದಂಥ ನಗರ ಇವತ್ತು ಕಲಬುರಗಿ, ಧಾರವಾಡ ಜಿಲ್ಲೆ ಅಥವಾ ಮೈಸೂರಿಗೆ ಹೋಲಿಸ್ಕೊಂಡ್ಬಿಟ್ರೆ
ನಮ್ಮ ಶಿವಮೊಗ್ಗ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ. ಕಡಿಮೆ ಆಗ್ತಿರೋದಂದರೆ ಶಿವಮೊಗ್ಗದಿಂದ ಮೈಗ್ರೇಷನ್ ಜಾಸ್ತಿ ಆಗ್ತದೆ. ಹೆಮ್ಮೆಯಿಂದ ನಾವು ಹೇಳ್ಕೊತೇವೆ, ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಗಳಲ್ಲಿ 20% ಜನ ಶಿವಮೊಗ್ಗದವ್ರು ಅಂತೇಳಿ. ಆದರೆ ಅವ್ರು ಮತ್ತಿಲ್ಲಿ ವಾಪಸ್ ಬರಲಿಕ್ಕೆ ಏನು ಅನುಕೂಲ ಮಾಡಿದೆ ನಾವಿಲ್ಲಿ. ಸುಮ್ಮನೆ ರಿಯಲ್ ಎಸ್ಟೇಟ್ ಹೆಸರಲ್ಲಿ ಬೆಲೆಗಳು ಏರಿಕೆ ಆದೇ ಹೊರತು, ಆಮೇಲೆ ನಮ್ಮ ಅಡಿಕೆ ಗುಟ್ಕಾ ಹೆಸರಲ್ಲಿ ಅಡಿಕೆ ಬೆಲೆ ಏರಿತೆ ಹೊರತು ನಮ್ಮ ಜನರ ಬೇರೆ ಯಾವುದು ಉಪಯೋಗ ಆಯಿತು? 7 ಡ್ಯಾಮ್ ಇದೆ. ಬಹುಶಃ ಯಾವ ಜಿಲ್ಲೆಯಲ್ಲೂ ಕೂಡ 7 ಡ್ಯಾಮ್ ಇರಲಿಕ್ಕಿಲ್ಲ. 7 ಡ್ಯಾಮು, 7 ಪವರ್ ಪ್ರಾಜೆಕ್ಟ್ಸು, 7 ಇರಿಗೇಷನ್ ಪ್ರಾಜೆಕ್ಟ್ಸ್ ಇರ್ತಕ್ಕಂಥ ಬಹುಶಃ ಏಕೈಕ ಜಿಲ್ಲೆ. ನಾನು ಇಡೀ ಭಾರತ ತಿರುಗಾಡಿದ್ದೇನೆ. ಅಲ್ಲಿ ಪೂರಕವಾಗಿರ್ತಂಥ 2ನೇ ಹಂತದ 3ನೇ ಹಂತದ ನಮ್ಮ ಸಾಫ್ಟ್ವೇರ್ ಮತ್ತು ಆಟೋಮೊಬೈಲ್ ಇಂಡಸ್ಟ್ರೀಸ್ ಇದ್ವು. ಅದು ಡೆವಲಪ್ ಮಾಡ್ಬೋದಾಗಿತ್ತು, ಅದನ್ನು ಬಿಟ್ಕೊಟ್ವಿ. ಕ್ಯಾಸ್ಟಿಂಗು ಬಿಟ್ಕೊಟ್ವಿ. ಆಮೇಲೆ ಏನಾಗ್ತದೆ, ಸಹಜವಾಗಿ ನಮ್ಮ ಶಿವಮೊಗ್ಗದಿಂದ ಬೆಂಗಳೂರು ಹೋಗೋರ ಸಂಖ್ಯೆ ಜಾಸ್ತಿ ಆಗ್ತದೆ, ಬೆಂಗಳೂರು ಮೇಲೆ ಒತ್ತಡ ಹೆಚ್ಚಾಗ್ತದೆ. ಬೆಂಗಳೂರು ಕೇಂದ್ರಿತ ಆಗತಕ್ಕಂಥ ತಪ್ಪಿಸ್ಬೇಕಂತಂದರೆ ನಾವಿಂಥ ಸಣ್ಣದಾದ್ರೂ ಪರವಾಗಿಲ್ಲ, ಪೀಠ ಅಂತ ಇರ್ಬೋದು, ಮತ್ತೊಂದು ಇರ್ಬೋದು, ನಮ್ಮಲ್ಲಿ ವಿನಯಪೂರ್ವಕ ಬೇಡ್ಕೊಳ್ಳೋದಿಷ್ಟೇ, ಶಿವಮೊಗ್ಗದ ಅಭಿವೃದ್ಧಿಗಾಗಿ ನಾವೆಲ್ಲರೂ ಕೈ ಜೋಡಿಸೋಣ. ಅದಕ್ಕೆ ಮತ್ತೊಂದು ಹೆಜ್ಜೆಯಾಗಿ ನಾವು ಮನವಿನಲ್ಲೆಲ್ಲ ಇವರಾಗಿ ನಮ್ಮ ಶಿವರಾಮ್ ಅವರ ಅಭಿಪ್ರಾಯಗಳನ್ನ ಹೇಳ್ತಾರೆ. ಆ ನಂತರದಲ್ಲಿ ನಮ್ಮ ರವಿಕಿಶನ್ ಅವರು ಕೂಡ ಮಾತಾಡ್ತಾರೆ.